ನೋಡೋಣ ಇವತ್ತು ಧಾರವಾಡ ವಿಭಾಗೀಯ ಪೀಠದಿಂದ ಏನು ಆದೇಶ ಬರುತ್ತೆ ಅಂತಕ್ಕಂಥ ಕುತೂಹಲ ಇದೆ. ಈ ನಡುವೆ ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆದಿತ್ತು. ಮೊನ್ನೆ ಅಷ್ಟೇ CLP ಸಭೆ ನಡೀತು, ನಿಮಗೆಲ್ಲ ಗೊತ್ತೇ ಇದೆ. ಈಗ CM ಮತ್ತು DCM ಇಬ್ಬರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಪವರ್ ಫೈಟ್ಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ CM DCM ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ CM DCM. ಆ್ಯಕ್ಚುಲಿ ಅವರು ಕಾಂಗ್ರೆಸ್ ಭವನ ಉದ್ಘಾಟನೆಗೆ ಅಂತ ಹೋಗಿರೋದು, ಬಟ್ ಅದರ ಮಧ್ಯದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ರಾಜ್ಯದ ಬೆಳವಣಿಗೆ ಬಗ್ಗೆ ದೆಹಲಿಯಲ್ಲೂ ಕೂಡ ಅವರು ವರದಿಯನ್ನು ಏನಾದರೂ ಕೊಡ್ತಾರಾ ಅಂತಕ್ಕಂಥದ್ದು ಕಾದು ನೋಡಬೇಕು. ಪ್ರತ್ಯೇಕವಾಗಿ ತಮ್ಮ ದೂರನ್ನು ದಾಖಲು ಮಾಡ್ತಾರಾ CM DCM? ಆಲ್ರೆಡಿ ಇಲ್ಲಾಗಿ ಸುರ್ಜೇವಾಲಾ ಅವ್ರ ಮುಂದೆ ಎಲ್ಲ ಆಗಿದೆ, ಇನ್ನೊಂದು ರೌಂಡು ಅಲ್ಲೇನಾದರೂ ಆಗುತ್ತಾ ಅಂತ. ಸೊ ಇಬ್ರಿಗೂ ಕಿವಿ ಮಾತನ್ನು ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಹೇಳಿ ಕಳಿಸುತ್ತಾ? ಹೈಕಮಾಂಡ್ ಸೂಚನೆ ಏನು ಅಂತಕ್ಕಂಥದ್ದು ಕುತೂಹಲ. ಈಗಾಗಲೇ DK ಶಿವಕುಮಾರ್ ಹೇಳಿದಾರಂತೆ, ಇನ್ಮೇಲೆ ಪವರ್ ಶೇರಿಂಗ್ ವಿಚಾರಕ್ಕೆ ನಾನು ತಲೆ ಹಾಕಲ್ಲ, ಆ ಸಮಯ ಯಾವಾಗ ಬರುತ್ತೆ ಅವಾಗ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತೆಲ್ಲ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅದ್ರ ಬಗ್ಗೆ ಹೆಚ್ಚು ಮಾತಾಡಿಲ್ಲ. ಮತ್ತೊಂದು ಸರ್ತಿ ಏನಾದರೂ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಸಹಜವಾಗಿ ಈ ವಿಚಾರ ಚರ್ಚೆಗೆ ಬಂದೇ ಬರುತ್ತೆ. ಬಂದಾಗ ಏನಾದರೂ ಇಬ್ಬರು ಪ್ರತ್ಯೇಕವಾಗಿ ಚಾರ್ಜ್ ಶೀಟನ್ನು ಹಾಕ್ತಾರಾ? CM ಮೇಲೆ DCM ಮೇಲೆ CM ಚಾರ್ಜ್ ಶೀಟನ್ನು ಹಾಕುವಂತಹ ಸಾಧ್ಯತೆ ಇದೆ. ಅದಾದ ನಂತರ ಹೈಕಮಾಂಡ್ನ ತೀರ್ಮಾನ ಏನು, ಇಬ್ರಿಗೂ ಕೂಡ ಅವರೇನಾದರೂ ಕಿವಿ ಮಾತು ಹೇಳಿ ಕಳಿಸ್ತಾರಾ? ಇದೆಲ್ಲವೂ ಕುತೂಹಲ ಮೂಡಿದೆ.